ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಫೇವ್ರೆಟ್ ಡ್ರೀಮ್ ಕಾರ್ BMW ಮ್ಯೂಸಿಯಂ ಬಂದಿದ್ದೀನಿ. ನಾನು ಜರ್ಮನಿ ಬರೋಕ್ಕಿಂತ ಮುಂಚೆ ನಮ್ಮ ಮನೆ ಓನರ್ ಕುಮಾರ್ ಅಂಕಲ್ಗೆ ಹೇಳಿದ್ದೆ ನಾವು ಜರ್ಮನಿಗೆ ಹೋಗ್ತಿದ್ದೀವಂತ. ಓ ಹೌದಾ ಅರುಷ್, ಅಲ್ಲಿ ನಿನ್ನ ಫೇವ್ರೆಟ್ ಕಾರ್ BMW ಮ್ಯೂಸಿಯಂ ಇದೆ, ಅದನ್ನ ಮಿಸ್ ಮಾಡಲೇಬೇಡ ಅಂದಿದ್ರು. ಅದಕ್ಕೆ ಇವತ್ತು ಅಲ್ಲಿ ಬಂದಿದ್ದೀವಿ. ಇದರಲ್ಲಿ ಎರಡು ಬಿಲ್ಡಿಂಗ್ ಇದೆ. ಒಂದು BMW ವೆಲ್ಟ್ ಅಂತ, ಅಂದ್ರೆ BMW ವರ್ಲ್ಡ್ ಅಂತ. ಇನ್ನೊಂದು BMW ಮ್ಯೂಸಿಯಂ ಅಂತ. ಅದ್ರ ಒಳಗಡೆ ಏನೇನಿದೆ ಅಂತ ನಂಗೆ ಗೊತ್ತೇ ಇಲ್ಲ. ನಾನಂತೂ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ದೀನಿ. ಇವಾಗ ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಈ BMW ನೋಡಿ ಒಂಥರ ಟಾಟಾ ನ್ಯಾನೋ ಇದ್ದಂಗಿದೆ. ತುಂಬಾ ಚಿಕ್ಕದಿದೆ. ಈ BMW M3 ಇದೆ ಅಲ್ಲ, ಈ ಗಾಡಿನ ಸರ್ಕಿಲ್ ಟ್ರೇಸಿಗೆ ಯೂಸ್ ಮಾಡ್ತಾರೆ ನೋಡಿ. ಫ್ರೆಂಡ್ಸ್, ಈ BMW ನೋಡಿ M4 ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ. ಒಂಥರ ಗ್ರೀನ್ ಕಲರ್ ನೋಡಿ, ಇದೊಂಥರ ಕಾಣಿಸುತ್ತೆ. ಬಟ್ ಟಚ್ ಮಾಡ್ರೆ ಸಖತ್ ಒಂಥರ ಸಾಫ್ಟಿ ಅನ್ಸುತ್ತೆ. ಮತ್ತಿದ್ರ ರೂಫು ಓಪನ್ ಆಗುತ್ತೆ ನೋಡಿ, ಏನ್ ಸಖತ್ತಾಗಿ ಕಾಣುತ್ತೆ. ನೋಡಿ, ಒಂಥರ ದೆವ್ವದ ತರ ಕಾಣಿಸುತ್ತೆ. ಈ ಕಾರ್ದು ಸೈಲೆನ್ಸರ್ ನೋಡಿ ಎಷ್ಟು ದಪ್ಪಕ್ಕಿದೆ, ಮತ್ತೆ ಈ ಗಾಡಿದು ಸೌಂಡ್ ಹೆಂಗಿರುತ್ತೋ. I can literally smell the flowers. Mm-hmm. You can smell of the immersive experience. What else is there? Sound and seat vibration. Guys, ಈ ರೋಲ್ಸ್ ರಾಯ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಂಗೆ ನೋಡಿದ್ರೆ ಹುಚ್ಚು ಹಿಡಿತಾ ಇದೆ. ನೋಡಿ ಅದು ಹೆಂಗಿದೆ, ಕಲರ್ ನೋಡಿ, ಒಂಥರ ಎಮಿರಲ್ಡ್ ಗ್ರೀನ್ ಅಂತಾರೆ ಅದನ್ನ. ಇನ್ನೊಂದು ರೋಲ್ಸ್ ರಾಯ್ಸ್ ತರ್ತೀನಿ, ತುಂಬಾ ಚೆನ್ನಾಗಿದೆ ನೋಡಿ, ಏನ್ ಚೆನ್ನಾಗಿದೆ. ವಾವ್, ಹೊಸ ಮಾಡೆಲ್ ಇದೆ. ಫ್ರೆಂಡ್ಸ್, ನಮ್ಮಮ್ಮ ಈ ಗಾಡಿ ನೋಡ್ಬಿಟ್ಟು ವಾವ್ ಏನ್ ಚೆನ್ನಾಗಿದೆ ಅಂತ ಫೋಟೋ ತೆಗ್ಸ್ಕೊಂಡಿದ್ದು. ನಾವ್ ಎಷ್ಟು ಸತಿ ಕರೆದ್ರೇನು ಬರಕ್ಕೆ ರೆಡಿ ಇಲ್ಲ, ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ರು.
i4 ನೋಡಿ ಹೆಂಗ್ ಚೆನ್ನಾಗಿದೆ ಸ್ಪೋರ್ಟ್ಸ್ ಕಾರ್. ಈ ಗಾಡಿ ನೋಡಿ ಒಂಥರ ಸಖತ್ತ ಇದೆ, ಒಂಥರ BMW i4 ಅಂತ. ಕಲರ್ ಸಖತ್ತ ಇದೆ ಅಲ್ಲ, ನೋಡಿ ಹೆಂಗಿದೆ. ನೋಡಿ ಇದು ಮಿನಿ ಕೂಪರ್ ಕಂಟ್ರಿ ಮ್ಯಾನ್ ಅಂತ, ನೋಡಿ ಹೆಂಗಿದೆ, ಒಂಥರ ಆಫ್ ರೋಡ್ ಎಡಿಷನ್ ತರ ಮಾಡೋದು. ಈ ಗಾಡಿ ನೋಡಿ ಎಲೆಕ್ಟ್ರಿಕ್ ಸಖತ್ತ ಇದೆ ಅಲ್ಲ. ಈ ಮಿನಿ ಕೂಪರ್ ನೋಡಿ, ಇದ್ರ ಕಲರ್ ಒಂಥರ ಲೈಮ್ ಕಲರ್ ಇದೆ ಅಲ್ಲ. ನನಗೆ ಇದ್ರ ಕಲರ್ ನೋಡಿದ್ರೆ ತುಂಬಾ ಇಷ್ಟ ಆಯ್ತು. ನೋಡಿ ಏನ್ ಚೆನ್ನಾಗಿದೆ. ಮಿನಿ ಕೂಪರ್ ಮಿನಿ ಕೂಪರ್ ಮಿಸ್ಟರ್ ಬಿಂದು ನೋಡಿದೀರಾ ಹೆಂಗಿದೆ ಅಂತ? ಇಲ್ಲಿದೆ ನೋಡಿ, ನನ್ನ ಹೈಟ್ ನೋಡಿ ಹೆಂಗಿದೆ, ನೋಡಿ ನೋಡಿ ನನ್ನ ಹೈಟಿಗೆ ನೋಡಿ ಎಷ್ಟೈತೆ ಹೈಟ್ ಇದೆ. ಇದು BMW Z4 ಅಂತ, ನೋಡಿ ಎಷ್ಟು ಸಖತ್ತ ಇದೆ ಕಲರ್ ಅಂತ. ಈ ತರ ಕನ್ವರ್ಟಿಬಲ್ ಕಾರಲ್ಲಿ ಲಾಂಗ್ ಡ್ರೈವ್ ಹೋಗೋ ಮಜಾನೇ ಬೇರೆ, ಏನಂತೀರಾ? ಅವಾಗ್ಲೇ ನೀವು ಒಂದು ಆರೆಂಜ್ BMW ನೋಡಿದ್ವಲ್ಲ, ಅದು BMW M2 ಪರ್ಫಾರ್ಮೆನ್ಸ್. ಇದು ಬರೀ M2. ಈ ಗಾಡಿ ಇದೆ ಅಲ್ಲ, BMW M1, ಇದು ಹ್ಯಾಚ್ ಬ್ಯಾಕ್, ಇದು ಸಖತ್ತಾಗಿದೆ. ಈ BMW ನ ಕೌಪ್ ಅಂತಾರೋ, SUV ಅಂತಾರೋ, MUV ಅಂತಾರೋ, ಹ್ಯಾಚ್ ಬ್ಯಾಕ್ ಅಂತಾರೋ, ಏನಂತ ನನಗೆ ಗೊತ್ತಿಲ್ಲ. ಇದಕ್ಕೆ ಕೌಪ್ ಅಂತಾರ, SUV ಅಂತಾರ ಅಂತ ನೀವೇ ಹೇಳಿ ಕಮೆಂಟಲ್ಲಿ. ನೋಡಿ ಏನ್ ಚೆನ್ನಾಗಿದೆ. ವಾವ್, iX2, ವಾವ್, ಹೊಸ ಮಾಡೆಲ್, ನ್ಯೂ ಮಾಡೆಲ್. ನೀವು ಅವಾಗ್ಲೇ ನೋಡಿದ ಗಾಡಿ BMW iX2. ಇದು BMW iX1. ಇದೊಂಥರ SUV ಇದು. ಫ್ರೆಂಡ್ಸ್, ನನಗೆ BMW ಕಾರ್ ಅಂದ್ರೆ ತುಂಬಾ ಇಷ್ಟ. ನಿಮಗೆ ಯಾವ ಕಾರ್ ಇಷ್ಟ? ಈ BMW ನ ಇದ್ರದ್ದು ಬಾಡಿ ಪಾರ್ಟೇ ಮುರಿದಾಕ್ಬಿಟ್ಟವ್ರೆ, ಅಂದ್ರೆ ಇದು ಬಿಲ್ಡ್ ಕ್ವಾಲಿಟಿ ಹೆಂಗಿದೆ, ಇದು ಹೆಂಗ್ ಮಾಡಿದ್ದಾರೆ ಅಂತ ತೋರ್ಸಕ್ಕೆ. ಗ್ರೀನ್ ಕಾರ್ ಇದಾ i7. ಈ ಗಾಡಿಯಲ್ಲಿ ಟಿವಿ ಎಲ್ಲ ಬರುತ್ತೆ. ಈ ಗಾಡಿ ಒಳಗಡೆ ಬ್ಯಾಕ್ ಸೀಟ್ ಅಲ್ಲಿ ಸಖತ್ ಕಂಫರ್ಟಬಲ್ ಇದೆ. ಜೊತೆಗೆ ಅದಕ್ಕೆ ಒಂಥರ ಮೂವಿ ಥಿಯೇಟರ್ ತರ ಇದೆ ಹಿಂದೆ. ಬಟ್ ನೋಡೋಣ ಬನ್ನಿ, ಸಿಕ್ಕಿದ್ರೆ ಅಷ್ಟೇ. ಈ BMW ಇದಲ್ಲ, BMW M8 ಅಂತ. ಓಕೆ, ಇದು ನಾರ್ಮಲ್ ಆಗಿ ಲ್ಯಾಂಬೋರ್ಗಿನಿಗಿಂತ ಫಸ್ಟ್ ನಾ BMW ನಾರ್ಮಲ್ ಗಾಡಿ ಅನ್ಕೊಂಡಿದ್ದೆ. ಆಮೇಲೆ ಒಂದಿನ ನಾರ್ಮಲ್ ರೇಸಸ್ ವಿಡಿಯೋ ನೋಡಿದಾಗ ಅರ್ಥ ಆಯ್ತು ಗಾಡಿಗಳು BMW ಟಾಪ್ ಸ್ಪೀಡ್ ಇದೆ ಅಂತ. ನೋಡಿ ಹೆಂಗಿದೆ BMW, ನೋಡಿ ಹೆಂಗಿದೆ, ತುಂಬಾ ಚೆನ್ನಾಗಿದೆ. ಕಲರ್ ಅಂತೂ
ಈ BMW i5 ನೋಡಿ, ಇದನ್ನ ಟೂರಿಂಗ್ ಅಂತಾರೆ, ಇಲ್ಲ ಸ್ಟೇಷನ್ ವ್ಯಾಗನ್ ಅಂತಾರೆ. ಒಂಥರ ಹ್ಯಾಚ್ ಬ್ಯಾಕ್ ಮಾಡಲ್ಲ, ಒಂಥರ ಫುಲ್ ಹಿಂದೆ ಎಳಿಸ್ಬಿಟ್ಟಿರ್ತಾರೆ. ನೋಡಿ ಏನ್ ಸಖತ್ತಾಗಿ ಕಾಣತ್ತೆ. ಈ ಟಾಯ್ಸ್ ಇದಾವಲ್ಲ BMW, ಈ BMW ಗಾಡಿಗಳು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗತ್ತೆ. ಇದ್ರ ದುಡ್ಡಂದ್ರೆ ಒಂದು ಯಪ್ಪ ಹೇಳಕ್ಕೆ ಆಗಲ್ಲ, 30,000 ಮತ್ತೆ ಇಲ್ಲ 1,00,000 ಅಂತದ್ದಿರುತ್ತೆ. ಮತ್ತೆ ಈ ಗಾಡಿ ನೋಡಿ ಡೋರ್ ಓಪನ್ ಆಗುತ್ತೆ. ವಾವ್, ಇಂಥ ಚಿಕ್ಕ ಮಾಡಲ್ಲೇ ತುಂಬಾ ಕಾಸ್ಟ್ಲಿ ಇರುತ್ತೆ. ಇವಾಗ BMW ಸ್ಪೋರ್ಟ್ಸ್ ಬೈಕ್ಗಳು ನೋಡಿ. ಈ ಬೈಕಲ್ಲಿ ಇದು BMW ವೆಲ್ಟ್ ಅಂದ್ರೆ ವರ್ಲ್ಡ್. ಇವಾಗ ಇದರಲ್ಲಿ ಫ್ಯೂಚರ್ ಕಾರ್ಸ್ ಎಲ್ಲ ನೋಡಿದೀರಾ. ಈಗ ನೆಕ್ಸ್ಟ್ ವಿಡಿಯೋನಲ್ಲಿ BMW ಮ್ಯೂಸಿಯಂ ತೋರಿಸ್ತೀನಿ.